ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ರಾತ್ರಿ 3 ಗಂಟೆಗೆ ಒಬ್ಬ ಮಗುವಿನ ಅಳು ಕೇಳಿದರೆ ಬಾಗಿಲು ತೆರಿತೀರಾ? ಈ ಕಥೆ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ನಿಜ ಘಟನೆ ಆಧಾರಿತ ಭಯಾನಕ ಕಥೆ. ಕಥೆ ಆರಂಭ ಶಿವಮೊಗ್ಗ ಜಿಲ್ಲೆಯ ಹತ್ತಿರದ ಒಂದು ಹಳ್ಳಿಯಲ್ಲಿ ರಮೇಶ್ ಮತ್ತು ಅವನ ಗರ್ಭಿಣಿ ಹೆಂಡತಿ ಲಕ್ಷ್ಮಿ ವಾಸಿಸುತ್ತಿದ್ದರು. ಅವರು ಹೊಸ ಮನೆಗೆ ಬಂದಿದ್ದು ಕೇವಲ 1 ವಾರವಾಗಿತ್ತು. ಆ ಮನೆ ಬಹಳ ಹಳೆಯದು. ಗ್ರಾಮದ ಜನರು ಹೇಳುತ್ತಿದ್ದರು, ಈ ಮನೆಯಲ್ಲಿ ರಾತ್ರಿ ಮಗುವಿನ ಅಳು ಕೇಳುತ್ತದೆ, ಆದರೆ ಬಾಗಿಲು ತೆಗೆಯಬೇಡಿ. ರಮೇಶ್ ಅದನ್ನು ಮೂಢನಂಬಿಕೆ ಎಂದು ನಕ್ಕುಬಿಟ್ಟ. ಮೊದಲ ರಾತ್ರಿ 3 ಗಂಟೆ 7 ನಿಮಿಷ ಲಕ್ಷ್ಮಿಗೆ ನಿದ್ದೆಯಿಂದ ಎಚ್ಚರವಾಯಿತು. ಹೊರಗಿನಿಂದ ಸ್ಪಷ್ಟವಾಗಿ ಮಗುವಿನ ಅಳು ಕೇಳಿಸುತ್ತಿತ್ತು. ಆ ಆ ಆ ಲಕ್ಷ್ಮಿ ಹೆದರಿಕೊಂಡು ರಮೇಶನ್ನು ಎಬ್ಬಿಸಿದಳು. ರಮೇಶ್ ಬಾಗಿಲಿನತ್ತ ಹೋದ. ಆದರೆ ಬಾಗಿಲು ತೆಗೆಯುವ ಮುನ್ನ ಹೊರಗಿನಿಂದ ಒಂದು ಹೆಂಗಸದ ಧ್ವನಿ ಕೇಳಿಸಿತು. ನನ್ನ ಮಗುವನ್ನು ನನಗೆ ಕೊಡಿ, ನನಗೆ ಕೊಡಿ. ರಮೇಶ್ ಬೆಚ್ಚಿಬಿದ್ದ. 2ನೇ ರಾತ್ರಿ ಮತ್ತೆ ಅದೇ ಸಮಯ. ಈ ಬಾರಿ ಅಳು ಇನ್ನಷ್ಟು ಜೋರಾಗಿತ್ತು. ಕಿಟಕಿಯಿಂದ ನೋಡಿದಾಗ ಬಿಳಿ ಸೀರೆಯಲ್ಲಿ ಒಂದು ಹೆಂಗಸು ಕೈಯಲ್ಲಿ ಖಾಲಿ ಜೋಳು ಹಿಡಿದು ನಿಂತಿದ್ದಳು. ಅವಳ ಕಣ್ಣುಗಳು ಸಂಪೂರ್ಣ ಬಿಳಿಯಾಗಿದ್ದವು. ಅವಳು ನಿಧಾನವಾಗಿ ತಲೆ ಎತ್ತಿ ಕಿಟಕಿಯೊಳಗೆ ನೋಡಿದಳು ಮತ್ತು ಹೇಳಿದಳು, ನಿನ್ನ ಹೊಟ್ಟೆಯಲ್ಲಿರುವ ಮಗು